ನೋಡಿ, ವಿದೇಶಿ ಧರ್ಮಗುರುಗಳು, ಎಲ್ಲ ಧರ್ಮದ ಧರ್ಮಗುರುಗಳು ಅವರವರ ಕಾರ್ಯಕ್ರಮಕ್ಕೆ ಆಗಮಿಸುವುದು ವಾಡಿಕೆ. ಅದು ಹಿಂದೂ ಧರ್ಮದ ನಾಯಕರು, ಅದೇ ರೀತಿ ಮುಸ್ಲಿಂ ಧರ್ಮದ ನಾಯಕರು, ಎಲ್ಲ ಧರ್ಮ, ಕ್ರಿಶ್ಚಿಯನ್ ಧರ್ಮದ ನಾಯಕರು. ಯಾಕೆಂದರೆ ಎಲ್ರಿಗೂ ಒಂದೊಂದು ಏರಿಯಾ ಇದೆ. ನಮ್ಮದು ನೀವು ನೋಡಿ ಮಕ್ಕಾ ಮದೀನಾ, ಅದೇ ರೀತಿಯಲ್ಲಿ ವ್ಯಾಟಿಕನ್ ಸಿಟಿ, ಅದೇ ರೀತಿ ಈಗ ಕಾಶಿ ಮಥುರಾ ಅಯೋಧ್ಯೆ, ಅದೇ ರೀತಿಯಲ್ಲಿ ಎಲ್ಲರದ್ದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಇರುತ್ತೆ. ಅಲ್ಲಿನ ನಾಯಕರು ಒಂದು ಅಲ್ಲಿ ಹೋಗಿ ಇಲ್ಲಿನ ಬಡವರಿಗೆ ಎಲ್ರಿಗೂ ಅವರಿಗೆ ರೀಚ್ ಆಗೋಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಎಷ್ಟೋ ಬಡವರಿದ್ದಾರೆ, ಹಜ್ಗೆ ಹೋಗೋಕ್ಕಾಗಲ್ಲ, ಉಮ್ರಾ ಹೋಗೋಕ್ಕಾಗಲ್ಲ, ಮಕ್ಕಾ ಮದೀನಾ ಬಾಗ್ದಾದ್ ಶರೀಫ್ ಹೋಗೋಕ್ಕಾಗಲ್ಲ. ಅಂಥವರಿಗೆ ಅವರಿಗೊಂದು ದರ್ಶನಕ್ಕಾಗಿ, ಅವರನ್ನು ನೋಡುವಂಥ ಒಂದು ಅವಕಾಶಕ್ಕಾಗಿ ನಮ್ಮ ಸಂಘಟಕರು ವ್ಯವಸ್ಥೆ ಮಾಡಿರೋದು. ಮತ್ತು ಈ ವೀಸಾ ವ್ಯವಸ್ಥೆ ಮಾಡೋದು ನಾವು ಸಂಘಟಕರಲ್ಲ, ಯಾರು ನಮ್ಮ ಯಾರು ಗೆಸ್ಟ್ಗಳಿದ್ದಾರೋ ಅವರು ವೀಸಾ ತಗೊಳ್ಳೋದು. ಅದು ಯಾವ ವೀಸಾ ಇದು ನಮಗೂ ಗೊತ್ತಾಗಲ್ಲ, ಜಮೀರ್ ಅಹಮದ್ರಿಗೂ ಗೊತ್ತಾಗಲ್ಲ, ನಮ್ಮ ಸಂಘಟಕರಿಗೂ ಯಾರಿಗೂ ಗೊತ್ತಾಗಲ್ಲ. ಸರಿ, ಅವ್ರು ಬರೋದು ಬೇಡ ಅನ್ನೋದು ಸಾಕಷ್ಟು ಜನ ಆರೋಪ ಅದು ಹೇಳ್ಬಾರ್ದಲ್ವ. ಅವರು ಬರಬಾರ್ದು ಅಂತ ಹೇಳಿದರೆ, ಧಾರ್ಮಿಕ ನಾಯಕರು ಬರಬಾರ್ದು ಅಂತ ಹೇಳುವಂಥ ಅವಕಾಶ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಇದು ಭಾರತದ ಸಂವಿಧಾನದ ಆರ್ಟಿಕಲ್ 25, 26 ಏನು ಹೇಳುತ್ತೆ, ಎಲ್ಲ ಧರ್ಮವು ಅವರವರ ಧರ್ಮವನ್ನು ಪ್ರಚಾರ ಮಾಡುವಂತಹ, ಅವರವರ ಧರ್ಮ ಅನುಸೃತವಾಗಿ ಜೀವನ ಮಾಡುವ ಸಂವಿಧಾನ ಭಾರತದಲ್ಲಿ ಇಲ್ಲಿ ಫಂಡಮೆಂಟಲ್ ರೈಟ್ಸ್. ಅದು ಆ ಫಂಡಮೆಂಟಲ್ ರೈಟ್ಸ್ ಎಲ್ರಿಗೂ ಕೊಟ್ಟಿದೆ. ಅವ್ರು ಬರಬಾರ್ದು ಇವರು ಬರಬಾರ್ದು ಅಂತ ಹೇಳೋಕ್ಕಾಗಲ್ಲ. ಆಕ್ಟನ್ನು ಉಲ್ಲಂಘನೆ ಅದು 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 ಕರೆಕ್ಟ್ ಇದೆ. ವೀಸಾ ಆ್ಯಕ್ಟ್ ಉಲ್ಲಂಘನೆ ನಾವು ಮಾಡಲ್ಲ. ಭಾರತ ಸರ್ಕಾರದ ವೀಸಾ ಕಾನೂನು ಏನಿದೆಯೋ ಅದರ ಅನುಸೃತವಾಗಿಯೇ ನಾವು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲ, ನಾವು ಅದನ್ನು ಕಲಿತಾ ಇದ್ದೀವಿ. ನಾನು ನಿನ್ನೆ ಡೆಲ್ಲಿ ಹೋಗಿದ್ದೆ, ಹೋಮ್ ಮಿನಿಸ್ಟ್ರಿಯಲ್ಲಿ ಮತ್ತು ಇದು ಏನು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ತುಂಬ ಚರ್ಚೆ ಮಾಡಿದ್ದೀನಿ. ನಾನು ಅದರ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀನಿ. ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಡೆಲ್ಲಿಯಲ್ಲೇ ಇದ್ದೆ. ಈ ಒಂದು ಯಾಕೆಂದರೆ ನಾವು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ, ಇದೊಂದು ರಾಜಕೀಯವೋ ಬೇರೆ ಏನೂ ಅಲ್ಲ. ಆದ್ದರಿಂದ ಈ ಜನ್ಮದಿನಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಪೈಗಂಬರ್ ಮೊಹಮ್ಮದರವರೇ ಹೇಳಿದ್ದೇನಂತ ಹೇಳಿದರೆ, ನಿಮ್ಮ ಆಳುವಂಥ ಜನರಿಗೆ ನೀವು ಗೌರವ ಕೊಡಬೇಕು, ಯಾರೇ ಆಗಿರಲಿ. ಅದಕ್ಕೆ ನಾವು ಎಲ್ಲ ಟೈಮಲ್ಲಿ ಹೇಳ್ತೀವಲ್ಲ, ಕಾಂಗ್ರೆಸ್ಸೋ BJPಯೋ JDS ಅದೇನೂ ತೊಂದರೆ ಇಲ್ಲ. ಆಳುವಂಥ ಜನರಿಗೆ ನಾವು ಗೌರವ ಕೊಡಲೇಬೇಕು. ಆದ್ದರಿಂದ ಆಳುವ ಜನರು ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಕಾನೂನಿದೆ ಅಂತ ಹೇಳುವಾಗ ಅದರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬೇಕಾಗಿತ್ತು. ಅದಕ್ಕೆ ನಿನ್ನೆಯಿಂದ ನಾನು ಡೆಲ್ಲಿಯಲ್ಲಿದ್ದೆ, ಎಲ್ಲ ಅರ್ಥಕೊಂಡು ಬಂದಿದ್ದೀನಿ. ಇವತ್ತು ನಾವು ಇಲ್ಲಿನ ನಮ್ಮ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು ಇದ್ದಾರೆ, ರಾಜಕೀಯ ನಾಯಕರಿದ್ದಾರೆ, ಬೇರೆ ಹಲವಾರು ನಮ್ಮ ಮುಸ್ಲಿಂ ರಾಜಕಾರಣಿಗಳಲ್ಲಿದ್ದಾರೆ. ಅವರೊಂದಿಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ, ಹಂಗಂದರೆ ಭಾರತದ ಸಂವಿಧಾನ ವೀಸಾ ನಿಯಮವನ್ನು ಉಲ್ಲಂಘನೆ ಯಾವತ್ತೂ ಮಾಡಲ್ಲ ನಾವು. ಯಾರೆಲ್ಲ ಈಗ ಭಾಗಿಯಾಗ್ತಿದ್ದಾರೆ ಸರ್? ಯಮನಿಂದ ಯಾರು ಬರ್ತಿದ್ದಾರೆ, ಇರಾಕಿಂದ ಯಾರು ಬರ್ತಾರೆ? ಇಲ್ಲ, ನಾವೀಗ ಆಹ್ವಾನ ನೀಡಿರುವುದು ಯಮನ್. ನಿಮ್ಗೆ ಗೊತ್ತಿದೆ, ನಿಮಿಷಪ್ರಿಯಾ ಎಂಬ ನರ್ಸು, ಕೇರಳದ ಒಬ್ಬ ನರ್ಸಿಗೆ ಗಲ್ಲು ಶಿಕ್ಷೆ ಆಯಿತು ಯಮನ್ನಲ್ಲಿ. ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಅವರ ಕುಟುಂಬ, ಆದರೂ ಅವರಿಗೆ ಯಾವುದೇ ಏನು ಇದಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಭಾರತದ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಸಾಬ್ ಕೇರಳದ, ಅವರು ಯಮನ್ನ ಗ್ರ್ಯಾಂಡ್ ಮುಫ್ತಿ ಆದಂಥ ಉಮರ್ ಹಬೀಬಿ ಅವರಿಗೆ ಏನು ಸಂಪರ್ಕ ಮಾಡಿ, ಅವರಿಂದ ಅವಿನಾಭಾವ ಸಂಬಂಧವಿತ್ತು, ಅವರಿಗೆ ಸಂಪರ್ಕ ಮಾಡಿ ಹೇಗಾದರೂ ಮಾಡಿ ಆ ಹೆಣ್ಮಗುವಿಗೆ ಗಲ್ಲು ಶಿಕ್ಷೆಯಿಂದ ಪಾರಾಗುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಯಮನ್ನ ಗ್ರ್ಯಾಂಡ್ ಮುಫ್ತಿ ಉಮರ್ ಹಬೀಬ್ ಅಂತ ಹೇಳಿದರೆ ಬರೀ ಯಮನಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಜಗತ್ತಿನ ಅತೀ ದೊಡ್ಡ ಮುಸ್ಲಿಂ ವಿದ್ವಾಂಸರುಗಳಲ್ಲಿ 2ನೇ ಅತಿ ದೊಡ್ಡ ವಿದ್ವಾಂಸ, ಸೂಫಿಸ್ ಅಂತ. ಅವರು ಯಮನ್ ಸರ್ಕಾರದೊಂದಿಗೆ ಮಾತನಾಡಿ ಅವರಿಗೆ ಬಿಡುಗಡೆಗೊಳಿಸಿರೋದು ಜಗಜ್ಜಾಹೀರಾಗಿದೆ. ಇಡೀ ಭಾರತ ಅವರನ್ನು ಸ್ವೀಕರಿಸಬೇಕು. ಭಾರತದೊಬ್ಬ ಹೆಣ್ಣು ಮಗುವಿಗೆ ಏನು ಅವರನ್ನು ಇದು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದಂತಹ ಉಮರ್ ಹಬೀಬಿಯನ್ನು ಸ್ವೀಕರಿಸೋಕ್ಕೆ ನಮ್ಮ ಸರ್ಕಾರಗಳು ಅದೇ ರೀತಿಯಲ್ಲಿ ಭಾರತ ರೆಡಿ ಆಗಬೇಕು. ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅದೇ ರೀತಿ ಜೋರ್ಡಾನಿಂದ ಮತ್ತು ಮಕ್ಕಾ ಶರೀಫ್ನಿಂದ ಮದೀನಾ ಶರೀಫ್ ಮತ್ತು ಬಾಗ್ದಾದ್ ಶರೀಫ್ನು ಗೊತ್ತಿದೆ, ಜಗತ್ತಿನ ಅತಿ ದೊಡ್ಡ ಸೂಫಿಸ್ ಅಂತ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅವರ ಪೌತ್ರ, ಅವರಿಗೆ ಆಹ್ವಾನ ನೀಡಿದ್ದೀವಿ. ಈ ನಿಟ್ಟಿನಲ್ಲಿ ಧರ್ಮ ಪ್ರಚಾರ ಅಲ್ಲ. ಈಗ ನಾನು ಮೀಡಿಯಾದಲ್ಲಿ ನಾನು ನೋಡಿಲ್ಲ, ಯಾವುದೇ ಮೀಡಿಯಾ ನೋಡಲಿಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ. ನಿನ್ನೆ ನಿಮ್ಮ ದೆಹಲಿಯಲ್ಲಿ ಎಲ್ಲ ಮೀಡಿಯಾದವರು ಹೇಳಿದರು, ನಾನು ಕಮೆಂಟ್ ಕೊಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನನಗೆ ಗೊತ್ತೇ ಇಲ್ಲ ಏನು ನಡೀತಾ ಇದೆ ಅಂತೇಳಿ. ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ವಿಚಾರನೂ ಮುತ್ತೇನು ಮಾಡಬೇಕು, ನಾನು ಅರ್ಥ ಮಾಡ್ಕೋಬೇಕು. ವೀಸಾ ಇದೆ, ನಮಗಿದು ವಸ್ತು, ವೀಸಾ ಇದೆ ಏನಿದೆ ಅದು ಇದಲ್ಲ, ಅದನ್ನೆಲ್ಲ ನಾನು ಅರ್ಥ ಮಾಡಿದ ನಂತರ ಈಗ ನಿಮಗೆ ಇದು ಕೊಡ್ತಾ ಇದ್ದೀನಿ. ನಾನು ಯಾವ ಮೀಡಿಯಾಗೂ ನಾನು ನಿನ್ನೆಯಿಂದ ದೆಹಲಿಯಲ್ಲಿ ನಿಮ್ಮ ಎಲ್ಲ ಮೀಡಿಯಾದವರು ಬಂದಿದ್ದರು, ನಾನು ಯಾರಿಗೂ ಕಮೆಂಟ್ ಮಾಡಿಲ್ಲ. ನಾಳೆ ಈ ಎಲ್ಲ ಆಹ್ವಾನಿತರು ಭಾಗಿಯಾಗ್ತಾರೆ ಇಲ್ಲ? ಅದು ನಾವು ಎಲ್ರಿಗೂ ಭಾಗಿಯಾಗಲು ಆಹ್ವಾನ ಕೊಟ್ಟಿದ್ದೀವಿ ನಾವು. ಇನ್ನು ನಮ್ಮ ಸರ್ಕಾರ ಅದೇ ರೀತಿಯಲ್ಲಿ ವೀಸಾ ಕಾಯ್ದೆ ಅದೇನಿದೆ, ನಾವು ಇವತ್ತು ಸಭೆ ಕರೆದಿದ್ದೀವಿ. ನಮ್ಮ ಜಾಯಿಂಟ್ ಮೀಲಾದ್ ಕಮಿಟಿ ಎಲ್ಲರನ್ನು ಇವತ್ತು ಕರೆದಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ರೂಹೆ ರವ ಬೆನ್ನೆಲುಬಾಗಿ ನಿಂತಿರುವ, ನಮ್ಮೊಟ್ಟಿಗೆ ನಿಂತಿರುವಂಥ ಜಮೀರ್ ಅಹಮದ್ ಖಾನ್ ಅವರೊಟ್ಟಿಗೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ನೋಡಿ, ವಿದೇಶಿ ಧರ್ಮಗುರುಗಳು, ಎಲ್ಲ ಧರ್ಮದ ಧರ್ಮಗುರುಗಳು
ಅವರವರ ಕಾರ್ಯಕ್ರಮಕ್ಕೆ ಆಗಮಿಸುವುದು ವಾಡಿಕೆ. ಅದು ಹಿಂದೂ ಧರ್ಮದ ನಾಯಕರು, ಅದೇ ರೀತಿ ಮುಸ್ಲಿಂ ಧರ್ಮದ ನಾಯಕರು, ಎಲ್ಲ ಧರ್ಮ, ಕ್ರಿಶ್ಚಿಯನ್ ಧರ್ಮದ ನಾಯಕರು. ಯಾಕೆಂದರೆ ಎಲ್ರಿಗೂ ಒಂದೊಂದು ಏರಿಯಾ ಇದೆ. ನಮ್ಮದು ನೀವು ನೋಡಿ ಮಕ್ಕಾ ಮದೀನಾ, ಅದೇ ರೀತಿಯಲ್ಲಿ ವ್ಯಾಟಿಕನ್ ಸಿಟಿ, ಅದೇ ರೀತಿ ಈಗ ಕಾಶಿ ಮಥುರಾ ಅಯೋಧ್ಯೆ, ಅದೇ ರೀತಿಯಲ್ಲಿ ಎಲ್ಲರದ್ದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಇರುತ್ತೆ. ಅಲ್ಲಿನ ನಾಯಕರು ಅಲ್ಲಿ ಹೋಗಿ ಇಲ್ಲಿನ ಬಡವರಿಗೆ ಎಲ್ರಿಗೂ ಅವರಿಗೆ ರೀಚ್ ಆಗೋಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಎಷ್ಟೋ ಬಡವರಿದ್ದಾರೆ, ಹಜ್ಗೆ ಹೋಗೋಕ್ಕಾಗಲ್ಲ, ಉಮ್ರಾ ಹೋಗೋಕ್ಕಾಗಲ್ಲ, ಮಕ್ಕಾ ಮದೀನಾ ಬಾಗ್ದಾದ್ ಶರೀಫ್ ಹೋಗೋಕ್ಕಾಗಲ್ಲ. ಅಂಥವರಿಗೆ ಅವರಿಗೊಂದು ದರ್ಶನಕ್ಕಾಗಿ, ಅವರನ್ನು ನೋಡುವಂಥ ಒಂದು ಅವಕಾಶಕ್ಕಾಗಿ ನಮ್ಮ ಸಂಘಟಕರು ವ್ಯವಸ್ಥೆ ಮಾಡಿರೋದು. ಮತ್ತು ಈ ವೀಸಾ ವ್ಯವಸ್ಥೆ ಮಾಡೋದು ನಾವು ಸಂಘಟಕರಲ್ಲ, ಯಾರು ನಮ್ಮ ಗೆಸ್ಟ್ಗಳಿದ್ದಾರೋ ಅವರು ವೀಸಾ ತಗೊಳ್ಳೋದು. ಅದು ಯಾವ ವೀಸಾ ಇದು ನಮಗೂ ಗೊತ್ತಾಗಲ್ಲ, ಜಮೀರ್ ಅಹಮದ್ರಿಗೂ ಗೊತ್ತಾಗಲ್ಲ, ನಮ್ಮ ಸಂಘಟಕರಿಗೂ ಯಾರಿಗೂ ಗೊತ್ತಾಗಲ್ಲ. ಸರಿ, ಅವ್ರು ಇಲ್ಲಿ ಬರೋದು ಬೇಡ ಅನ್ನೋದು ಸಾಕಷ್ಟು ಜನ ಈಗ ಆರೋಪ ಅದು ಹೇಳ್ಬಾರ್ದಲ್ವ. ಅವರು ಬರಬಾರ್ದು ಅಂತ ಹೇಳಿದರೆ, ಧಾರ್ಮಿಕ ನಾಯಕರು ಬರಬಾರ್ದು ಅಂತ ಹೇಳುವಂಥ ಅವಕಾಶ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಇದು ಭಾರತದ ಸಂವಿಧಾನದ ಆರ್ಟಿಕಲ್ 25, 26 ಏನು ಹೇಳುತ್ತೆ, ಎಲ್ಲ ಧರ್ಮವು ಅವರವರ ಧರ್ಮವನ್ನು ಪ್ರಚಾರ ಮಾಡುವಂತಹ, ಅವರವರ ಧರ್ಮ ಅನುಸೃತವಾಗಿ ಜೀವನ ಮಾಡುವ ಸಂವಿಧಾನ ಭಾರತದಲ್ಲಿ ಇಲ್ಲಿ ಫಂಡಮೆಂಟಲ್ ರೈಟ್ಸ್. ಅದು ಆ ಫಂಡಮೆಂಟಲ್ ರೈಟ್ಸ್ ಎಲ್ರಿಗೂ ಕೊಟ್ಟಿದೆ. ಅವ್ರು ಬರಬಾರ್ದು ಇವರು ಬರಬಾರ್ದು ಅಂತ ಹೇಳೋಕ್ಕಾಗಲ್ಲ. ಆಕ್ಟನ್ನು ಉಲ್ಲಂಘನೆ ಮಾಡಲಾಗ್ತದೆ. ಅದು ಕರೆಕ್ಟ್ ಇದೆ. ವೀಸಾ ಆ್ಯಕ್ಟ್ ಉಲ್ಲಂಘನೆ ನಾವು ಮಾಡಲ್ಲ. ಭಾರತ ಸರ್ಕಾರದ ವೀಸಾ ಕಾನೂನು ಏನಿದೆಯೋ ಅದರ ಅನುಸೃತವಾಗಿಯೇ ನಾವು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲ, ನಾವು ಅದನ್ನು ಕಲಿತಾ ಇದ್ದೀವಿ. ನಾನು ನಿನ್ನೆ ಡೆಲ್ಲಿ ಹೋಗಿದ್ದೆ, ಹೋಮ್ ಮಿನಿಸ್ಟ್ರಿಯಲ್ಲಿ ಮತ್ತು ಇದು ಏನು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ತುಂಬ ಚರ್ಚೆ ಮಾಡಿದ್ದೀನಿ. ನಾನು ಅದರ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀನಿ. ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಡೆಲ್ಲಿಯಲ್ಲೇ ಇದ್ದೆ. ಯಾಕೆಂದರೆ ನಾವು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ, ಇದೊಂದು ರಾಜಕೀಯವೋ ಬೇರೆ ಏನೂ ಅಲ್ಲ. ಆದ್ದರಿಂದ ಈ ಜನ್ಮದಿನಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಪೈಗಂಬರ್ ಮೊಹಮ್ಮದರವರೇ ಹೇಳಿದ್ದೇನಂತ ಹೇಳಿದರೆ, ನಿಮ್ಮ ಆಳುವಂಥ ಜನರಿಗೆ ನೀವು ಗೌರವ ಕೊಡಬೇಕು, ಯಾರೇ ಆಗಿರಲಿ. ಅದಕ್ಕೆ ನಾವು ಎಲ್ಲ ಟೈಮಲ್ಲಿ ಹೇಳ್ತೀವಲ್ಲ, ಕಾಂಗ್ರೆಸ್ಸೋ BJPಯೋ JDS ಅದೇನು ತೊಂದರೆ ಇಲ್ಲ, ಆಳುವಂಥ ಜನರಿಗೆ ನಾವು ಗೌರವ ಕೊಡಲೇಬೇಕು. ಆದ್ದರಿಂದ ಆಳುವ ಜನರು ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಕಾನೂನಿದೆ ಅಂತ ಹೇಳುವಾಗ ಅದರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬೇಕಾಗಿತ್ತು. ಅದಕ್ಕೆ ನಿನ್ನೆಯಿಂದ ನಾನು ಡೆಲ್ಲಿಯಲ್ಲಿದ್ದೆ, ಎಲ್ಲ ಅರ್ಥಕೊಂಡು ಬಂದಿದ್ದೀನಿ. ಇವತ್ತು ನಾವು ಇಲ್ಲಿನ ನಮ್ಮ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು ಇದ್ದಾರೆ, ರಾಜಕೀಯ ನಾಯಕರಿದ್ದಾರೆ, ಬೇರೆ ಹಲವಾರು ನಮ್ಮ ಮುಸ್ಲಿಂ ರಾಜಕಾರಣಿಗಳಲ್ಲಿದ್ದಾರೆ. ಅವರೊಂದಿಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ, ಹಂಗಂದರೆ ಭಾರತದ ಸಂವಿಧಾನ ವೀಸಾ ನಿಯಮವನ್ನು ಉಲ್ಲಂಘನೆ ಯಾವತ್ತೂ ಮಾಡಲ್ಲ ನಾವು. ಯಾರೆಲ್ಲ ಈಗ ಭಾಗಿಯಾಗ್ತಿದ್ದಾರೆ ಸರ್? ಯಮನಿಂದ ಯಾರು ಬರ್ತಿದ್ದಾರೆ, ಇರಾಕಿಂದ ಯಾರು ಬರ್ತಾರೆ? ಇಲ್ಲ, ನಾವೀಗ ಆಹ್ವಾನ ನೀಡಿರುವುದು ಯಮನ್. ನಿಮ್ಗೆ ಗೊತ್ತಿದೆ, ನಿಮಿಷಪ್ರಿಯಾ ಎಂಬ ನರ್ಸು, ಕೇರಳದ ಒಬ್ಬ ನರ್ಸಿಗೆ ಗಲ್ಲು ಶಿಕ್ಷೆ ಆಯಿತು ಯಮನ್ನಲ್ಲಿ. ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಅವರ ಕುಟುಂಬ, ಆದರೂ ಅವರಿಗೆ ಯಾವುದೇ ಏನು ಇದಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಭಾರತದ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಸಾಬ್ ಕೇರಳದ, ಅವರು ಯಮನ್ನ ಗ್ರ್ಯಾಂಡ್ ಮುಫ್ತಿ ಆದಂಥ ಉಮರ್ ಹಬೀಬಿ ಅವರಿಗೆ ಸಂಪರ್ಕ ಮಾಡಿ, ಅವರಿಂದ ಅವಿನಾಭಾವ ಸಂಬಂಧವಿತ್ತು, ಅವರಿಗೆ ಸಂಪರ್ಕ ಮಾಡಿ ಹೇಗಾದರೂ ಮಾಡಿ ಆ ಹೆಣ್ಮಗುವಿಗೆ ಗಲ್ಲು ಶಿಕ್ಷೆಯಿಂದ ಪಾರಾಗುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಯಮನ್ನ ಗ್ರ್ಯಾಂಡ್ ಮುಫ್ತಿ ಉಮರ್ ಹಬೀಬ್ ಅಂತ ಹೇಳಿದರೆ ಬರೀ ಯಮನಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಜಗತ್ತಿನ ಅತೀ ದೊಡ್ಡ ಮುಸ್ಲಿಂ ವಿದ್ವಾಂಸರುಗಳಲ್ಲಿ 2ನೇ ಅತಿ ದೊಡ್ಡ ವಿದ್ವಾಂಸ, ಸೂಫಿಸ್ ಅಂತ. ಅವರು ಯಮನ್ ಸರ್ಕಾರದೊಂದಿಗೆ ಮಾತನಾಡಿ ಅವರಿಗೆ ಬಿಡುಗಡೆಗೊಳಿಸಿರೋದು ಜಗಜ್ಜಾಹೀರಾಗಿದೆ. ಇಡೀ ಭಾರತ ಅವರನ್ನು ಸ್ವೀಕರಿಸಬೇಕು. ಭಾರತದೊಬ್ಬ ಹೆಣ್ಣು ಮಗುವಿಗೆ ಅವರನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದಂತಹ ಉಮರ್ ಹಬೀಬಿಯನ್ನು ಸ್ವೀಕರಿಸೋಕ್ಕೆ ನಮ್ಮ ಸರ್ಕಾರಗಳು ಅದೇ ರೀತಿಯಲ್ಲಿ ಭಾರತ ರೆಡಿ ಆಗಬೇಕು. ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅದೇ ರೀತಿ ಜೋರ್ಡಾನಿಂದ ಮತ್ತು ಮಕ್ಕಾ ಶರೀಫ್ನಿಂದ ಮದೀನಾ ಶರೀಫ್ ಮತ್ತು ಬಾಗ್ದಾದ್ ಶರೀಫ್ನು ಗೊತ್ತಿದೆ, ಜಗತ್ತಿನ ಅತಿ ದೊಡ್ಡ ಸೂಫಿಸ್ ಅಂತ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅವರ ಪೌತ್ರ, ಅವರಿಗೆ ಆಹ್ವಾನ ನೀಡಿದ್ದೀವಿ. ಈ ನಿಟ್ಟಿನಲ್ಲಿ ಧರ್ಮ ಪ್ರಚಾರ ಅಲ್ಲ. ಈಗ ನಾನು ಮೀಡಿಯಾದಲ್ಲಿ ನಾನು ನೋಡಿಲ್ಲ, ಯಾವುದೇ ಮೀಡಿಯಾ ನೋಡಲಿಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ. ನಿನ್ನೆ ನಿಮ್ಮ ದೆಹಲಿಯಲ್ಲಿ ಎಲ್ಲ ಮೀಡಿಯಾದವರು ಹೇಳಿದರು, ನಾನು ಕಮೆಂಟ್ ಕೊಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನನಗೆ ಗೊತ್ತೇ ಇಲ್ಲ ಏನು ನಡೀತಾ ಇದೆ ಅಂತೇಳಿ. ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ವಿಚಾರನೂ ಮುತ್ತೇನು ಮಾಡಬೇಕು, ನಾನು ಅರ್ಥ ಮಾಡ್ಕೋಬೇಕು. ವೀಸಾ ಇದೆ, ನಮಗಿದು ವಸ್ತು, ವೀಸಾ ಇದೆ, ಏನಿದೆ ಅದು ಇದಲ್ಲ, ಅದನ್ನೆಲ್ಲ ನಾನು ಅರ್ಥ ಮಾಡಿದ ನಂತರ ಈಗ ನಿಮಗೆ ಇದು ಕೊಡ್ತಾ ಇದ್ದೀನಿ. ನಾನು ಯಾವ ಮೀಡಿಯಾಗೂ ನಾನು ನಿನ್ನೆಯಿಂದ ದೆಹಲಿಯಲ್ಲಿ ನಿಮ್ಮ ಎಲ್ಲ ಮೀಡಿಯಾದವರು ಬಂದಿದ್ದರು, ನಾನು ಯಾರಿಗೂ ಕಮೆಂಟ್ ಮಾಡಿಲ್ಲ. ನಾಳೆ ಈ ಎಲ್ಲ ಆಹ್ವಾನಿತರು ಭಾಗಿಯಾಗ್ತಾರೆ ಇಲ್ಲ? ಅದು ನಾವು ಎಲ್ರಿಗೂ ಭಾಗಿಯಾಗಲು ಆಹ್ವಾನ ಕೊಟ್ಟಿದ್ದೀವಿ ನಾವು. ಇನ್ನು ನಮ್ಮ ಸರ್ಕಾರ ಅದೇ ರೀತಿಯಲ್ಲಿ ವೀಸಾ ಕಾಯ್ದೆ ಅದೇನಿದೆ, ನಾವು ಇವತ್ತು ಸಭೆ ಕರೆದಿದ್ದೀವಿ. ನಮ್ಮ ಜಾಯಿಂಟ್ ಮೀಲಾದ್ ಕಮಿಟಿ ಎಲ್ಲರನ್ನು ಇವತ್ತು ಕರೆದಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ರೂಹೇರವ ಬೆನ್ನೆಲುಬಾಗಿ ನಿಂತಿರುವ, ನಮ್ಮೊಟ್ಟಿಗೆ ನಿಂತಿರುವಂಥ ಜಮೀರ್ ಅಹಮದ್ ಖಾನ್ ಅವರೊಟ್ಟಿಗೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ.